ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಾಫ್ ಸಿರಪ್ ಸೇವಿಸಿ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ 12 ಮಕ್ಕಳ ದುರ್ಮರಣ. ಸಾವಿನ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್. ಮಕ್ಕಳಿಗೆ ಕೆಮ್ಮಿನ ಔಷಧಿ ಶಿಫಾರಸು ಮಾಡದಂತೆ ಕೇಂದ್ರದಿಂದ ಸೂಚನೆ. ಕಾಫ್ ಸಿರಪ್ ನಿಷೇಧಿಸಿದ ತಮಿಳುನಾಡು ಸರ್ಕಾರ. ಹುಟ್ಟಿದ ಮಗುವಿನೊಳಗೊಂದು ಮಗುವಿನ ಭ್ರೂಣ ಪತ್ತೆ. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಅಪರೂಪದ ಪ್ರಕರಣ ಬೆಳಕಿಗೆ. ನವಜಾತ ಗಂಡು ಶಿಶುವಿನ ಹೊಟ್ಟೆಯಲ್ಲಿ ಮತ್ತೊಂದು ಭ್ರೂಣ. ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಬಿಜೆಪಿ ವಿರೋಧ. ಬೆಂಗಳೂರಿನಲ್ಲಿ ಅಭಿಯಾನ ಆರಂಭಿಸೋಕೆ ಕೇಸರಿ ಪಡೆ ನಾಯಕರು ಸಜ್ಜು. ಸರ್ವೆಗೆ ಸಹಕರಿಸದಂತೆ ಪ್ಲಾನ್ ಮಾಡಿರುವ ಬಿಜೆಪಿ. ಇವತ್ತಿನಿಂದ ಬೆಂಗಳೂರಲ್ಲಿ ಪೂರ್ಣ ಪ್ರಮಾಣದ ಜಾತಿ ಗಣತಿ. ವಿವಿಧ ಇಲಾಖೆಯ ಸುಮಾರು 17,000 ಸಿಬ್ಬಂದಿ ಸರ್ವೆಗೆ ಬಳಕೆ. ಪ್ರತಿ ವಾರ್ಡ್ಗೆ ತಲಾ 70 ರಿಂದ 80 ಸಮೀಕ್ಷಕರ ನೇಮಕ. ಅತಿ ಶೀಘ್ರ ಸರ್ವೆ ಮುಗಿಸೋಕೆ ಜಿಬಿಎ ಪ್ಲಾನ್. ಬೆಳಗಾವಿಯ ಖಡಕ್ಗಲ್ಲಿಯಲ್ಲಿ ಕಿಡಿಗೇಡಿಗಳಿಂದ ದಾಂಧಲೆ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ. ಪ್ರಶ್ನೆ ಮಾಡಿದ ಸ್ಥಳೀಯ ನಿವಾಸಿಗಳ ಮೇಲೆ ಕಲ್ಲು ತೂರಾಟ. ಬೆಳಗಾವಿ ಕಲ್ಲು ತೂರಾಟ ಪ್ರಕರಣ ಸಂಬಂಧ 11 ಜನ ವಶಕ್ಕೆ. ಖಡೆ ಬಜಾರ್ ಪೊಲೀಸರಿಂದ ವಿಚಾರಣೆ. ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡು ಬಿಗಿ ಭದ್ರತಾ ವ್ಯವಸ್ಥೆ. ಪೊಲೀಸ್ ಪ್ಯಾಟ್ರೋಲಿಂಗ್ ವೇಳೆ ಓರ್ವನ ಅಸಭ್ಯತೆ. ರಸ್ತೆಯಲ್ಲಿ ಓಡಾಡೋ ಮಹಿಳೆಯರಿಗೆ ಮುಜುಗರ ಉಂಟು ಮಾಡೋ ರೀತಿ ವರ್ತನೆ. ಸಿಂಧನೂರು ನಗರ ಠಾಣೆಯಲ್ಲಿ ಸುಮೋಟೋ ಕೇಸ್. ಇದು ಷಡ್ಯಂತ್ರ, ದುರುದ್ದೇಶ ಅಂತ ಆರೋಪಿ ಕುಟುಂಬಸ್ಥರ ಆರೋಪ. ಮಲಗೋಕೆ ಹಾಸಿಗೆ ಇಲ್ಲ, ಕೂತ್ಕೊಳ್ಳೋಕೆ ಕುರ್ಚಿ ಇಲ್ಲ. ಜೈಲಲ್ಲಿ ದರ್ಶನ್ ಕಷ್ಟ ನೋಡಿ ಪತ್ನಿಯಿಂದ ಕಣ್ಣೀರು. ಜೈಲಿಗೆ ಬರೋಕೆ ಹೋಗಬೇಡ ಅಂತ ವಿಜಯಲಕ್ಷ್ಮಿಗೆ ಹೇಳಿದ ದಾಸ. ಬೆಂಗಳೂರು ನಗರದ ಮೇಲೆ ದೇವೇಗೌಡರ ಕಣ್ಣು. ಜಿಬಿಎನಲ್ಲಿ ಕನಿಷ್ಠ 50 ರಿಂದ 60 ಸೀಟ್ ಗೆಲ್ತೀವಿ ಎಂದ ಮಾಜಿ ಪ್ರಧಾನಿ. ದೊಡ್ಡಗೌಡರ ಹೇಳಿಕೆಯಿಂದ ಬಿಜೆಪಿ ಶಾಸಕರಿಗೂ ಮಾಜಿ ಪಾಲಿಕೆ ಸದಸ್ಯರಿಗೂ ಟೆನ್ಷನ್. ಮಳೆ ಎಫೆಕ್ಟ್ಗೆ ಫಾಲ್ಸ್ ಆದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್. ವೀರಸಂದ್ರ ಸಿಗ್ನಲ್ ಬಳಿಯೂ ರಸ್ತೆ ಜಲಾವೃತ. ಪ್ರತಿ ಸಲ ಮಳೆ ಬಂದಾಗ ಇದೇ ಪರಿಸ್ಥಿತಿ ಅಂತ ಜನರ ಆಕ್ರೋಶ. ಬೆಳಗಾವಿಯಲ್ಲಿ ಡಬಲ್ ಬ್ಯಾರೆಲ್ ಗನ್ನಿಂದ ಹಾರಿತು ಬುಲೆಟ್. ನೌಕರರ ಸಂಘದ ಅಧ್ಯಕ್ಷನಿಂದ ಗಾಳಿಯಲ್ಲಿ ಗುಂಡು. ಜಾತ್ರೆ ಸಂಭ್ರಮದಲ್ಲಿ ಎಡವಟ್ಟು. ಗೋಕಾಕ ನಗರ ಠಾಣೆಯಲ್ಲಿ ಎಫ್ಐಆರ್. ವಿಜಯಪುರದ ಅಂಕಲಗಿ ದುರ್ಗಾದೇವಿ ಜಾತ್ರೆಯಲ್ಲಿ ಗಲಾಟೆ. ಪ್ರಕರಣ ಸಂಬಂಧ 2 ಗುಂಪುಗಳ ಒಟ್ಟು 14 ಜನರ ಬಂಧನ. ಗಾಯಗೊಂಡ ಬಾಲಕಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದಾವಣಗೆರೆಯ ಹರಿಹರದ ಬೆಸ್ಕಾಂ ವಿಭಾಗೀಯ ಉಗ್ರಾಣದಲ್ಲಿ ಭಾರೀ ಗೋಲ್ಮಾಲ್. ಟ್ರಾನ್ಸ್ಫಾರ್ಮರ್, ಆಯಿಲ್, ವಿದ್ಯುತ್ ಕಂಬ ಮಾಯ. 3.85 ಕೋಟಿ ಮೌಲ್ಯದ 42 ಸಾಮಗ್ರಿಗಳ ದುರುಪಯೋಗ. ಎಫ್ಐಆರ್ ದಾಖಲು. ವಿಟಿಯು ಪಠ್ಯಕ್ರಮದಲ್ಲಿ ಭಾರೀ ಬದಲಾವಣೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಎಐ ಕಡ್ಡಾಯ. ವಿದ್ಯಾರ್ಥಿಗಳು, ಉದ್ಯಮಿಗಳು, ಐಟಿ ಕಂಪನಿಗಳು ಶಿಕ್ಷಕರ ಅಭಿಪ್ರಾಯ ಸಂಗ್ರಹಿಸಿ ಪಠ್ಯ ರಚನೆ. ಜಗತ್ತಿನಲ್ಲಿ ಎಲ್ಲಾದರೂ ಇಂಟರ್ನ್ಶಿಪ್ ಮಾಡೋಕೆ ಅವಕಾಶ. ಹೈವೇಯಲ್ಲಿ ನಟ್ಟರಂಡು ರೋಡಲ್ಲಿ ಒನ್ ವೇನಲ್ಲಿ ಗಾಡಿ ನಿಲ್ಲಿಸಿ ನಿದ್ದೆ. ಡ್ರೈವರ್ನ ತಿಕ್ಕಲುತನಕ್ಕೆ ಜನ, ಇತರೆ ಚಾಲಕರು ಕಂಗಾಲು. ಕನಕಪುರ ರಸ್ತೆಯಲ್ಲಿ ತಡರಾತ್ರಿ ನಡೆದ ಘಟನೆ. ಕಂಠ ಪೂರ್ತಿ ಕುಡಿದು ಮಲಗಿದ್ನ ಅನ್ನೋ ಶಂಕೆ. ಕಾಂತಾರ ಸಿನಿಮಾ ನೋಡೋಕೆ ಇಡೀ ಥಿಯೇಟರ್ ಬುಕ್ ಮಾಡಿದ ಪ್ರತಾಪ್ ಸಿಂಹ. ಇವತ್ತು ಸಂಜೆ 4 ಗಂಟೆಯ ಶೋ ನೋಡೋಕೆ ಕಾರ್ಯಕರ್ತರಿಗೆ ಆಹ್ವಾನ. ಸಂಜೆ ಭಾರೀ ಸಂಖ್ಯೆಯಲ್ಲಿ ಸಿನಿಮಾ ವೀಕ್ಷಣೆಗೆ ಜನ ಆಗಮಿಸೋ ಸಾಧ್ಯತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.